ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಕುಮಾರ್ ಅಂತ. ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪನಿಯಲ್ಲಿ ಕೃಷಿ ತಜ್ಞನಾಗಿ ಅಂದ್ರೆ ಡಿವಿಷನಲ್ ಅಗ್ರಾನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕರ್ನಾಟಕ ಮತ್ತು ತಮಿಳುನಾಡು ಭಾಗದಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಸೇವೆಯಲ್ಲಿ ಒದಗಿಸಿಕೊಳ್ಳುವ ಪಾತ್ರನ ನಮ್ಮ ತಂಡ ಒದಗಿಸ್ತಾ ಇದೆ. ಸೊ ಕರ್ನಾಟಕ ಮತ್ತು ತಮಿಳುನಾಡು ಭಾಗದಲ್ಲಿ ಸುಮಾರು 25 ಜನ ತಜ್ಞರು, MSc ಕೃಷಿ, PhD ಕೃಷಿ ಪದವೀಧರರು ರೈತರ ಪ್ರತಿ ಜಿಲ್ಲೆಯಲ್ಲೂ ರೈತರೊಂದಿಗೆ ಬೆರೆತು ಹಗಲು ರಾತ್ರಿ ಕೆಲಸವನ್ನು ನಿರ್ವಹಿಸ್ತಾ ರೈತರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಪ್ರತಿ ತಾಲೂಕಿನಲ್ಲೂ ಸಹ ಮಾರ್ಕೆಟ್ ಡೆವಲಪ್ಮೆಂಟ್ ಟ್ರೈನೀಸ್ ಅಂತ ಸರಿಸುಮಾರು 200 ಜನ, ಒಂದು ಡ್ರೋನ್ ಸ್ಪ್ರೇಸ್ ಅಂತ ಒಂದು 100 ಜನ ಡ್ರೋನ್ ಪೈಲಟ್ಸು, ಒಂದು 17 ಜನ ಗ್ರೋಮರ್ ನ್ಯೂಟ್ರಿಕ್ಲಿನಿಕ್ಸ್ ಅಂತ ಸುಮಾರು 300 ಜನಕ್ಕಿಂತ ಹೆಚ್ಚಿಗೆ ರೈತರ ಒಂದು ಸೇವೆ ಒದಗಿಸ್ಕೊಳ್ಳೋದ್ರಲ್ಲಿ ನಮ್ಮ ಒಂದು ತಂಡ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತಿನ ಒಂದು ಕೃಷಿ ಯಾವ ರೀತಿ ನಡೀತಾ ಇದೆ ನಮ್ಮ ಭಾರತ ದೇಶದಲ್ಲೂ ಹಾಗೂ ನಮ್ಮ ರಾಜ್ಯದಲ್ಲೂ ರೈತರಿಗೆ ಏನೆಲ್ಲ ತೊಂದರೆಗಳಿದ್ದಾವೆ ಇದರ ಬಗ್ಗೆ ಸವಿರವಾಗಿ ಹೇಳೋದಾದ್ರೆ, ಮುಖ್ಯವಾಗಿ ಇವತ್ತಿನ ಒಂದು ಕೃಷಿಯಲ್ಲಿ ಜಮೀನು ಅಷ್ಟೇ ಇದೆ, ಅಂದ್ರೆ ಅದೇ ಜಮೀನಲ್ಲಿ ನಾವು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂದ್ರೆ ಪ್ರೊಡಕ್ಟಿವಿಟಿ ಅಂತ ಏನ್ ಹೇಳ್ತೀವಿ. 1 ಎಕರೆ ಜಮೀನಲ್ಲಿ ಕಾಲಕ್ರಮೇಣ ಏನಾಗ್ತಿದೆ, ಅರ್ಬನೈಸೇಷನ್ ಅಂದ್ರೆ ನಗರ ಅಭಿವೃದ್ಧಿ ಅಂತ ಮತ್ತೆ ಹೊಸ ಹೊಸ ಡೆವಲಪ್ಮೆಂಟ್ಗಳಿಂದ ನಮ್ಮ ಒಂದು ಲ್ಯಾಂಡ್ ಭೂಮಿ ಏನಿದೆ ಅದು ಕಡಿಮೆ ಆಗುತ್ತಾ ಇರ್ತಕ್ಕಂಥ ಒಂದು ಭೂಮಿಯಲ್ಲಿ ನಾವು ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥ ಹೊತ್ತು ನಮಗಿದೆ. ಜೊತೆಗೆ ಮಣ್ಣಿನ ಆರೋಗ್ಯನೂ ಸಹ ಬರ್ತಾ ಕೆಡ್ತಾ ಇದೆ. ಹೆಚ್ಚಿನ ಒಂದು ಕೆಮಿಕಲ್ಸ್ ಎಲ್ಲ ಹಾಕಿ ನಾವು ಮಣ್ಣಿನ ಆರೋಗ್ಯವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಏನು ಬೇಕಾಗುತ್ತೆ, ಬ್ಯಾಲೆನ್ಸ್ ನ್ಯೂಟ್ರಿಷನ್ ಬೇಕಾಗಿರ್ತದೆ. ಮತ್ತೆ ಇದರಿಂದ ಏನಾಗುತ್ತೆ, ಯಾವಾಗ ಮಣ್ಣಿನ ಆರೋಗ್ಯ ಚೆನ್ನಾಗಿರಲ್ಲ, ನ್ಯೂಟ್ರಿಯೆಂಟ್ ಎಫಿಷಿಯನ್ಸಿನೂ ಚೆನ್ನಾಗಿ ಪೋಷಕಾಂಶಗಳು ಹೀರ್ಕೊಳ್ತಕ್ಕಂಥ ಶಕ್ತಿನೂ ಕುಂದುತ್ತೆ. ಜೊತೆಗೆ ರೈತರು ಫೇಸ್ ಮಾಡ್ತಿರ್ತಕ್ಕಂಥ ಹಲವು ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಲೇಬರ್ ಪ್ರಾಬ್ಲಮ್ ಇದೆ, ಲೇಬರ್ ಕಾಸ್ಟ್ ಬೆಳೀತಾ ಇದೆ. ಜೊತೆಗೆ ಹವಾಮಾನ ವೈಪರೀತ್ಯ ಅಂದ್ರೆ ಕೆಲವೊಂದ್ಸರಿ ಅನಾವೃಷ್ಟಿ, ಅತಿವೃಷ್ಟಿ, ಹೆಚ್ಚು ಮಳೆ ಅಥವಾ ಡ್ರಾಟ್ ಅಂದ್ರೆ ಬರಗಾಲ ಎಲ್ಲ ಬರ್ತಾ ಇದೆ. ಇವೆಲ್ಲಾನು ರೈತರ ಕೈಯಲ್ಲಿ ಇಲ್ದಿರೋಂಥದ್ದು. ಜೊತೆಗೆ ಅವ್ರಿಗೆ ಸರಿಯಾದ ತಜ್ಞರ ಮಾಹಿತಿ ಮತ್ತೆ ಹೊಸ ತಂತ್ರಜ್ಞಾನನ ಎಲ್ಲಿ ಹೋಗಿ ಅಪ್ರೋಚ್ ಮಾಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ಸಹ ನಮ್ಮ ರೈತರಲ್ಲಿ ಕಡಿಮೆ ಇದೆ. ಜೊತೆಗೆ ಪ್ರತಿ ವರ್ಷನೂ ಪ್ರತಿಯೊಂದು ಬೆಳೆಯೋದ್ರ ಮೇಲೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನ್ ಹೇಳ್ತೀವಿ, ಉತ್ಪಾದನಾ ವೆಚ್ಚ ಬೆಳಿತಾನೆ ಹೋಗ್ತಾ ಇದೆ. ಅದರಿಂದ ಏನಾಗುತ್ತೆ, ಸೊ ರೈತರಿಗೆ ಕಾಸ್ಟ್ ಜಾಸ್ತಿ ಆಗ್ತಿದೆ, ಲಾಭ ಕಡಿಮೆ ಆಗ್ತಿದೆ. ಇವೆಲ್ಲ ರೈತರಿಗೆ ಇರ್ತಕ್ಕಂಥ ಮುಖ್ಯ ಸಮಸ್ಯೆಗಳು. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರು ಬೆಳೆದಾದ್ಮೇಲೆ ಅದನ್ನ ಸರಿಯಾದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಲಿಕ್ಕೂ ಸಹ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆಗಳು ಸಹ ಇಲ್ಲ. ಇವನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ, ನಾವು ಈ ಒಂದು ಪ್ರಾಬ್ಲಮ್ಸ್ಗೆಲ್ಲ ಕೋರಮಂಡಲ್ ಕಂಪನಿ ಯಾವ ರೀತಿಯಾದ ಒಂದು ಸೊಲ್ಯೂಷನ್ಸ್ ಮಾಡ್ತಿದೆ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಏನ್ ಕರಿತೀವಿ, ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಪ್ರತಿ ಬೆಳೆಗೂ ಪ್ರತಿ ಕ್ರಾಪ್ಗೂ ಯಾವ ರೀತಿ, ಯಾಕಂದ್ರೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಎಲ್ಲ ಬೆಳೆಗೂ ಒಂದೇ ಇರೋದಿಲ್ಲ, ಬೆಳೆಯಿಂದ ಬೆಳೆಗೆ ವ್ಯತ್ಯಾಸ ಇರ್ತದೆ. ಇಂಥದನ್ನ ನಾವು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಮುಖಾಂತರ ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಕೋರಮಂಡಲ್ ಕಂಪನಿಯಿಂದ ರೈತರಿಗೆ ಮಣ್ಣು ಪರೀಕ್ಷೆ ಮತ್ತೆ ಎಲೆ ಪರೀಕ್ಷೆ, ಸಾಯಿಲ್ ಟೆಸ್ಟು, ಲೀಫ್ ಟೆಸ್ಟು, ಜೊತೆಗೆ ಕೋರಮಂಡಲ್ ಕಂಪನಿಯಿಂದ ಹೊಸ ಆವಿಷ್ಕಾರದ ಉತ್ಪನ್ನಗಳು ಅಂದ್ರೆ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ಸ್ ಅಂತೀವಿ, ನಿಧಾನಗತಿಯಲ್ಲಿ ಬೆಳೆಗೆ ದೀರ್ಘಕಾಲದವರೆಗೆ ಒದಗಿಸ್ತಕ್ಕಂಥ ರಸಗೊಬ್ಬರಗಳು ಇರ್ಬೋದು, ಮತ್ತೆ ಕ್ರಾಪ್ ಸ್ಪೆಸಿಫಿಕ್ ರಸಗೊಬ್ಬರಗಳು ಇರ್ಬೋದು, ಕ್ರಾಪ್ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು. ಅದನ್ನ ಬಾಳೆ ಬೆಳೆಗೆ ನಿಖರವಾದಂತಹ ಒಂದು ಗೊಬ್ಬರ, ಮೆಣಸಿನಕಾಯಿ ಬೆಳೆಗೆ ನಿಖರವಾದಂತಹ ಗೊಬ್ಬರ, ಭತ್ತದ ಬೆಳೆಯಲ್ಲಿ ನಿಖರವಾದಂತಹ ಗೊಬ್ಬರಗಳು. ಯಾಕಂದ್ರೆ ಎಲ್ಲಾ ಬೆಳೆಗೂ ಪೋಷಕಾಂಶಗಳ ಬೇಕಾಗಿರ್ತಕ್ಕಂಥ ಒಂದು ಕ್ವಾಂಟಿಟಿ ಅದು ಸೇಮೇ ಇರಲ್ಲ. ಜೊತೆಗೆ ನಾವು ಹೊಸ ತಂತ್ರಜ್ಞಾನಗಳೊಂದಿಗೆ ನಾವು ಡ್ರೋನ್ ಸ್ಪ್ರೇ ಮುಖಾಂತರ ಯಾವ ರೀತಿ ಪೋಷಕಾಂಶಗಳನ್ನ ಒದಗಿಸ್ಕೋಬಹುದು ಅನ್ನೋದನ್ನ ಸಹ ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಂದು ತಂಡ ಸ್ಥಳೀಯ ಒಂದು ಕೃಷಿ ಸಂಶೋಧನಾ ಕೇಂದ್ರಗಳಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಇವರ ಒಂದು ಸಹಭಾಗಿತ್ವದಲ್ಲಿ ರೈತರಿಗೆ ಸದಾ ಒಂದು ಸಲಹೆ ಸೂಚನೆಗಳನ್ನ ಒದಗಿಸ್ತಾ ಇದೆ. ಮತ್ತೆ ಇದ್ರ ಜೊತೆಗೆ ನಮಗೆ ಮೈನ್ ಆಗಿ
ಆ ಡ್ರಿಪ್ ಫರ್ಟಿಲೈಸರ್ಸ್ ಏನಿದಾವಲ್ಲ, ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥ ಗೊಬ್ಬರಗಳು ಅಷ್ಟ ಫಿಟ್ಸಾಲ್ ರೇಂಜ್ ಅಂತ ಹೇಳ್ಬಿಟ್ಟು ನಾವು ಸುಮಾರು ಒಂದು 6-7 ಬೆಳೆಗಳಿಗೆ ನಿಖರವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸ್ತಾ ಇದ್ದೀವಿ. ಜೊತೆಗೆ ನಾವು ಸಾವಯವ ಗೊಬ್ಬರಗಳನ್ನು ಸಹ ಸುಮಾರು 2 ದಶಕಗಳಿಂದ ರೈತರಿಗೆ ಒಂದು ಯಾವ ಕ್ವಾಂಟಿಟಿಯಲ್ಲಿ ಬೇಕು, ಎಷ್ಟು ಪ್ರಮಾಣದ ಬೇಕು, ಯಾವ ಸಾವಯವ ಗೊಬ್ಬರ ಸೂಕ್ತವಾಗಿದೆ ಅನ್ನೋದನ್ನ ನಾವು ಮಾಡ್ತಾನೆ ಬಂದಿದ್ದೀವಿ, ರೈತರಿಗೆ ಒದಗಿಸ್ತಾ ಬಂದಿದ್ದೀವಿ. ಮುಖ್ಯವಾಗಿ ನಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಕೋರಮಂಡಲ್ನ ಪಾತ್ರ, ಈಗ ನಾನು ಹೇಳಿದ್ದು ಒಂದು ಸಮ್ಮರೈಸ್ ಆಗಿ ಹೇಳಿದೆ ನಿಮಗೆ ಸೂಕ್ಷ್ಮವಾಗಿ. ಅದರ ಸವಿವರವಾಗಿ ತಿಳಿಸ್ಕೊಡೋದಾದ್ರೆ, ಕೋರಮಂಡಲ್ ಕಂಪನಿ ಯಾವ ರೀತಿ ಒಂದು ಕೃಷಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತಿದೆ, ರೈತರಿಗೆ ಒಂದು ಸೌಲಭ್ಯಗಳನ್ನು ಒದಗಿಸ್ತಿದೆ ಅಂದ್ರೆ, ಮುಖ್ಯವಾಗಿ ನಮ್ಮ ಆರ್ ಎನ್ ಡಿ ಅಂತ ಏನ್ ಹೇಳ್ತೀವಿ, ಕೃಷಿ ಸಂಶೋಧನೆ ಮತ್ತು ಡೆವಲಪ್ಮೆಂಟ್, ಅದರಲ್ಲಿ ನಮ್ದು 2 ಯೂನಿಟ್ಸ್ ಇದಾವೆ. ಅಲ್ಲಿ ಸವಿವರವಾದ ಒಂದು R&Dನ ಮಾಡ್ತೀವಿ. ಒಂದು ಯಾವುದೇ ಒಂದು ಉತ್ಪಾದನೆ ಬರೋಕ್ಕಿಂತ ಮುಂಚೆ ಅದನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ. ಜೊತೆಗೆ ನಾವು ಫೀಲ್ಡ್ ಈಗಾಗಲೇ ಹೇಳ್ದಲ್ಲ, 300 ಜನ ಮೇಲೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ನಮ್ಮ ತಂಡ. ಅವರಿಗೆ ಸರಿಯಾದ ಒಂದು ಟ್ರೈನಿಂಗ್ಸ್ ಕೊಟ್ಟಿರ್ತೀವಿ, ಅವರಿಗೆ ಬೆಳೆಗಳ ಬಗ್ಗೆ ಮಾಹಿತಿ ಒದಗಿಸಿರ್ತೀವಿ, ಅವ್ರು ಬಂದು ಸರ್ವಿಸಸ್ ಕೊಡ್ತಾರೆ. ಜೊತೆಗೆ ಕೇವಲ ಒಂದು ಭೇಟಿಯಲ್ಲಿ ಒಂದೇ ಅಲ್ಲ, ನಾವು ಡಿಜಿಟಲ್ ಮುಖಾಂತರ ಸಹ, ಇವತ್ತಿನ ದಿವಸ ನಿಮ್ಗೆ ಡಿಜಿಟಲ್ ಯುಗ ಯಾವ ರೀತಿ ಇದೆ ಅಂತ ಗೊತ್ತು. ಕೇವಲ ಒಂದು ಅಂಗೈ ಅಂತಕ್ಕಂಥ ಮೊಬೈಲಲ್ಲಿ ಎಲ್ಲ ನೋಡ್ಕೋಬಹುದು. ಅದರಲ್ಲಿ ನಾವು ಡಿಜಿಟಲ್ ಅಗ್ರಾಮಿ ಮುಖಾಂತರ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಇದರಿಂದ ಸಹ ನಾವು ನಿಮಗೆ ಸರ್ವಿಸಸ್ ಕೊಡ್ತಾ ಇದ್ವಿ. ಜೊತೆಗೆ ನಮ್ಮದೇ ಒಂದು ನ್ಯೂಟ್ರಿ ಕ್ಲಿನಿಕ್ ಅಂದ್ರೆ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಲ್ಯಾಬ್ನು ಸಹ ಸುಮಾರು ಕಡೆ, ಒಂದು 17 ಕಡೆ ನಾವು ಓಪನ್ ಮಾಡಿದ್ದೀವಿ. ಅಲ್ಲಿಯೂ ಸಹ ಸರ್ವಿಸಸ್ ಕೊಡ್ತಾ ಇದ್ದೀವಿ. ನಮ್ಮ ಆರ್ ಎನ್ ಡಿ ಫಾರ್ಮ್ಸ್ ಅಂತ ಹೇಳ್ದಲ್ಲ, ನಮ್ದು 2 ಕಡೆ ಇದೆ R&D ಫಾರ್ಮ್ಸ್, ಹೈದರಾಬಾದ್ ಸುತ್ತಮುತ್ತ. ಶಮೀರ್ಪೇಟು ಮತ್ತು ಭುವನನಗರ್ ಅಂತ. ಅಲ್ಲಿ ನಮ್ಮ ಪಾಲಿ ಹೌಸು ಸಹ ಇದೆ. ಈ ಪಾಲಿ ಹೌಸ್ ಅಲ್ಲಿ ಮತ್ತೆ ಓಪನ್ ಫೀಲ್ಡ್ಸ್ ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತೇವೆ ಅಂದ್ರೆ, ಒಂದು ಎಲ್ಲ ಹೊಸ ಉತ್ಪನ್ನಗಳು ಇರ್ಬೋದು ಅಥವಾ ನ್ಯಾನೋ ಫರ್ಟಿಲೈಸರ್ಸ್ ಇರ್ಬೋದು, ಅದನ್ನ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಈ ವಿವಿಧ ಬೆಳೆಗಳ ಮೇಲೆ ಪ್ರಯೋಗ ಮಾಡಿ, ಅದರಲ್ಲಿ ಬರ್ತಕ್ಕಂತಹ ಒಂದು ರಿಸಲ್ಟ್ಸ್ನ ನೋಡಿ ಆಮೇಲೆ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೀವಿ. ಮತ್ತೆ ಕ್ರಾಸ್ ಸ್ಪೆಸಿಫಿಕ್ ಒಂದೇ ಅಲ್ಲ, ಮತ್ತೆ ಯಾವ ಒಂದು ಡಿಫ್ರೆಂಟ್ ಸ್ಟೇಜಸ್ ಅಂದ್ರೆ ಬೇರೆ ಬೇರೆ ಹವಾಮಾನ ಅಂದ್ರೆ ಮಳೆಗಾಲ, ಚಳಿಗಾಲ, ಎಲ್ಲ ಒಂದು ಸ್ಟೇಜಸ್ ಅಲ್ಲೂ ಆ ಪ್ರಾಡಕ್ಟ್ಸ್ ನ ಟೆಸ್ಟ್ ಮಾಡಿ ಅದರ ಒಂದು ರೆಕಾರ್ಡ್ಸ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಆ ಬೇಸಿಸ್ ಮೇಲೆ ನಮ್ಮ ಉತ್ಪನ್ನಗಳು ಮಾರುಕಟ್ಟೆಗೆ ಬಿಡುಗಡೆಗೊಳ್ತವೆ. ಅಂದ್ರೆ ನಮ್ಮ ಒಂದು ಕಂಪನಿಯಲ್ಲಿ ಒಂದು ಸ್ಟ್ರಾಂಗ್, ಒಂದು ಗಟ್ಟಿಯಾದ ಒಂದು ಸಂಶೋಧನಾ ಕೇಂದ್ರ ಸಹ ಇದೆ. ಅದರ ಬೇಸಿಸ್ ಮೇಲೆನೆ ನಾವು ಒಂದು ಉತ್ಪನ್ನನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೀವಿ. ಜೊತೆಗೆ ಪಾಲಿಹೌಸ್ ಅಲ್ಲಿ ಒಂದೇ ಅಲ್ಲ, ಓಪನ್ ಫೀಲ್ಡ್ಸ್ ಅಲ್ಲೂ ಅಷ್ಟೇ ನಾವು ಪ್ರಾಯೋಗಿಕವಾಗಿ ಎಲ್ಲಾ ಉತ್ಪನ್ನಗಳನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಗೆ ನ್ಯಾನೋ DAP ನಾನು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ICR ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಅಥವಾ ನಮ್ಮ ಫೀಲ್ಡ್ ರೈತರ ಬಳಿ ಇರ್ಬೋದು, ಅಥವಾ ನಮ್ಮ ಪಾಲಿ ಹೌಸ್ ಅಲ್ಲಿ ಇರ್ಬೋದು, ನಮ್ಮ R&D ಸೆಂಟರ್ ಅಲ್ಲಿ ಫೀಲ್ಡ್ ಟ್ರಯಲ್ಸ್ ಸಾಕಷ್ಟು ಟ್ರಯಲ್ಸ್ ಮಾಡಿ ಒಂದು ಹೊಸ ನ್ಯಾನೋ DAP ನಾವು 2 ವರ್ಷದ ಮುಂಚೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ. ಎಲ್ಲದರಲ್ಲೂ ಸಹ ನಮಗೆ ಹೆಚ್ಚಿನ ಇಳುವರಿ ಬಂದಿರೋದಕ್ಕೆ ಅದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಸೊ ಅದರಿಂದ ಕೋರಮಂಡಲ್ ಕಂಪ್ನಿಯಿಂದ ಬರ್ತಕ್ಕಂಥ ಯಾವುದೇ ಹೊಸ ಉತ್ಪನ್ನಗಳು ಇರ್ಬೋದು, ಅಥವಾ ಇದಕ್ಕಿನ್ನ ಈಗಾಗಲೇ ಉಪಯೋಗಿಸಿದಂಥ ಉತ್ಪನ್ನಗಳು ಇರ್ಬೋದು, ಅದು ಸಾಕಷ್ಟು ಸಂಶೋಧನೆ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೀವಿ ಅನ್ನೋದನ್ನ ರೈತರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮದು ಒಂದು ಕಾಕಿನಾಡದಲ್ಲಿ ಒಂದು ಸೆಂಟ್ರಲೈಸ್ಡ್ ಸಾಯಿಲ್ ಟೆಸ್ಟ್ ಅಂಡ್ ಲೀಫ್ ಅನಾಲಿಸಿಸ್ ಲ್ಯಾಬ್ ಅಂತ ಸಹ ಒಂದು ಓಪನ್ ಮಾಡಿದ್ವಿ. ಅಲ್ಲಿ ನಿಮಗೆ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳ ಮಣ್ಣು ಪರೀಕ್ಷೆಯ ಮಾಡ್ತಕ್ಕಂತಹ ಯಂತ್ರೋಪಕರಣಗಳಿದ್ದಾವೆ. ಜೊತೆಗೆ ನಿಮ್ಮ ನಿಂತಿರ್ತಕ್ಕಂಥ ಬೆಳೆಯಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ಅಲ್ಲಿ ಲೀಫ್ ನ ಕಲೆಕ್ಟ್ ಮಾಡಿ ಯಾವ ರೀತಿ ಅದನ್ನಲ್ಲಿ ಟೆಸ್ಟ್ ಮಾಡಿ, ಈ ಮಣ್ಣು ಪರೀಕ್ಷೆ ಮಾಡಿದಾಗ ನಿಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶಗಳು ಕಡಿಮೆ ಇದೆ, ಸರಿಯಾದ ಪ್ರಮಾಣದ ಪೋಷಕಾಂಶಗಳು ಆ ಬೆಳೆಗೆ ಯಾವ ರೀತಿ ಬೇಕು ಅನ್ನೋದನ್ನ ನಿಖರವಾಗಿ ತಿಳಿಸಿಕೊಡ್ತೀವಿ. ಜೊತೆಗೆ ಕೆಲವು ಸ್ಟ್ಯಾಂಡಿಂಗ್ ಕ್ರಾಪ್ಸ್, ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು, ಆರ್ಚರ್ಡ್ ಕ್ರಾಪ್ಸ್ ಇರ್ಬೋದು, ದ್ರಾಕ್ಷಿ ಬೆಳೆ ಇರ್ಬೋದು, ದಾಳಿಂಬೆ ಬೆಳೆ ಇರ್ಬೋದು, ಅದರ ಎಲೆಗಳನ್ನ ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಈ ಗಿಡದಲ್ಲಿ ಯಾವ ರೀತಿ ಪೋಷಕಾಂಶಗಳ ಕೊರತೆ ಇದೆ, ಇದಕ್ಕೆ ಏನು ಶಿಫಾರಸು ಮಾಡಬೇಕು ಅಂತ. ಇದನ್ನು ಸಹ ರೈತರು ಸದುಪಯೋಗ ಪಡಿಸ್ಕೋಬಹುದು. ಜೊತೆಗೆ ನಮ್ಮ ನ್ಯೂಟ್ರಿಕ್ಲಿಕ್ಸ್ ಅಲ್ಲೂ ಸಹ ಟೆಸ್ಟ್ ಮಾಡ್ಕೊಡ್ತೀವಿ, ಅಲ್ಲೂ ಸಹ ಸದುಪಯೋಗವನ್ನ ರೈತರು ಖಂಡಿತ ಬಳಸ್ಕೋಬಹುದು. ಈಗಾಗಲೇ ನಾವು
ಹಲವು ದಶಕಗಳಿಂದ ನಮ್ಮ ಒಂದು ತಂಡ ಈ ಒಂದು ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಟೆಸ್ಟ್ ಏನಿದೆ ಅದನ್ನ ನಾವು ಮಾಡ್ತಾ ಬಂದಿದ್ವಿ. ನಾವು ಕಳೆದ ವರ್ಷದಲ್ಲೂ ಸಹ ಸರಿಸುಮಾರು 1 ಲಕ್ಷ ಸಾಯಿಲ್ ಟೆಸ್ಟ್ ಆಫ್ ಸಾವಯವ ಇಂಗಾಲನ ದೇಶದಾದ್ಯಂತ ಮಾಡಿದ್ದೀವಿ. ಕರ್ನಾಟಕದಲ್ಲೂ ಹೋದ ವರ್ಷ ನಾವು ಸರಿಸುಮಾರು 13,000 ರೈತರಿಗೆ ಆರ್ಗ್ಯಾನಿಕ್ ಕಾರ್ಬನ್ ಟೆಸ್ಟ್ ಮಾಡಿ ಕೊಟ್ಟಿದ್ವಿ. ಆ ರಿಪೋರ್ಟ್ ಅನುಸಾರ 13,000ದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಲೂ ಸಹ ಸಾವಯವ ಇಂಗಾಲದ ಕೊರತೆ ಇದೆ. ಅಂದ್ರೆ ಈ ಸಾವಯವ ಇಂಗಾಲ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಸೇರಿಸಿದಾಗ ಸಿಗ್ತಕ್ಕಂತಹ ಒಂದು ಇಂಗಾಲನ ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಅದು ಮಣ್ಣಿನಲ್ಲಿ ಒಂದು ಉಸಿರಿದ್ದಂಗೆ. ಯಾವುದೇ ಬೆಳೆ ಬೆಳಿಬೇಕಾದ್ರೆ ಆ ಉಸಿರು ಬೇಕು ಅನ್ನೋದಾದ್ರೆ ನಾವು ಸಾವಯವ ಇಂಗಾಲನ ಹಾಕ್ಲೇಬೇಕಾಗತ್ತೆ. ಸಾವಯವ ಗೊಬ್ಬರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಜೊತೆಗೆ ನಾವು ಸಾಯಿಲ್ ಟೆಸ್ಟ್ ಬೇಸ್ಡ್ ಅಡ್ವೈಸರಿನೂ ಸಹ ಶುರು ಮಾಡಿದ್ದೀವಿ. ಸಾಯಿಲ್ ಟೆಸ್ಟ್ ಬೇಸ್ಡ್ ಅಡ್ವೈಸರೀಸ್ ಏನಪ್ಪಾ ಅಂದ್ರೆ, ನಾವು ಒಂದು ಮಣ್ಣು ಪರೀಕ್ಷೆ ಒಂದು ರಿಪೋರ್ಟನ್ನ ನಾವು ರೈತರಿಗೆ ಒದಗಿಸಿದ ನಂತರ ಅದನ್ನ ಒಂದು ಬೇಸ್ ಆಗಿಟ್ಕೊಂಡು ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳ ಕ್ವಾಂಟಿಟಿ ಎಷ್ಟು ಬೇಕು, ಜೊತೆಗೆ ಅದಕ್ಕೆ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಮೂರುಗಳ ಪ್ರಮಾಣ. ಒಂದು ಉದಾಹರಣೆಗೆ ತಗೊಂಡೋದ್ರೆ ಭತ್ತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕು, ಜೊತೆಗೆ 4ನೇ ಪ್ರಮುಖ ಪೋಷಕಾಂಶವಾದ ಸಲ್ಫರ್ನ ಅವಶ್ಯಕತೆ ಎಷ್ಟಿದೆ, ಜೊತೆಗೆ ಅವು ಒಂದು ಬೆಳವಣಿಗೆ ಹಂತದಲ್ಲಿ ಸಿಂಪಡಣೆ ಮುಖಾಂತರ ಯಾವ ರಸಗೊಬ್ಬರಗಳನ್ನು ಕೊಡಬೇಕು, ಮತ್ತೆ ಮೊದಲನೇ ರಸಗೊಬ್ಬರ, 2ನೇ ರಸಗೊಬ್ಬರ, 3ನೇ ರಸಗೊಬ್ಬರ, ಮೇಲು ಗೊಬ್ಬರಗಳಾಗಿ ರೈತರು ಕೊಡ್ತಾರೆ. ಮೊದಲನೇದು, 2ನೇದು, 3ನೇದು. ಆ ಮೇಲು ಗೊಬ್ಬರಗಳು ಕೊಡಬೇಕಾದಾಗ ಯಾವ ಒಂದು ರಸಗೊಬ್ಬರ ಸೂಕ್ತವಾಗಿರ್ತದೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಪೊಟ್ಯಾಷಿಯಂ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯೂರಿಯಾ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಿಖರವಾಗಿ ರೈತರಿಗೆ ಸವಿವರವಾಗಿ ನಮ್ಮ ಒಂದು ಫೀಲ್ಡ್ ತಂಡ, ನಮ್ಮ ಬೇಸಾಯ ತಜ್ಞರು ರೈತರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಾವು ಈಗಾಗಲೇ ಸರಿಸುಮಾರು ನಾನು ಈಗಾಗಲೇ ತಿಳಿಸಿದೆ, ನಾವು ಭಾರತ ದೇಶದಲ್ಲಿ ಸಾಕಷ್ಟು ಒಂದು ಕೃಷಿ ಸಂಶೋಧನಾ ಕೇಂದ್ರಗಳಿರ್ಬೋದು, ಕೃಷಿ ತೋಟಗಾರಿಕಾ ಇಲಾಖೆಗಳಿರ್ಬೋದು, ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚಸ್ ಇರ್ಬೋದು, ಕಾಫಿ ಪ್ಲಾಂಟೇಶನ್ ಇರ್ಬೋದು, ಇವರೆಲ್ಲರ ಜೊತೆ ನಾವು ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಅವರು ಸಹ ಅವರ ಜೊತೆಗೆ ರೈತರ ಒಂದು ಬೆಳೆಗಳ ವೀಕ್ಷಣೆ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಜೊತೆಗೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡಿದಾಗ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಾವು ಮಾತಾಡ್ತಾ ಇದ್ವಿ. ಜೊತೆಗೆ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನಾವು ಸಾಕಷ್ಟು ಡಿಪಾರ್ಟ್ಮೆಂಟ್ ಜೊತೆ ಯಾವ ರೀತಿ ಒಂದು ಟೈಅಪ್ MOU ಮಾಡ್ಕೊಂಡಿದೀವಿ ಅಂದ್ರೆ, ಸೆಂಟ್ರಲೈಸ್ಡ್ ಸಾಯಿಲ್ ಟೆಸ್ಟ್ ಇರ್ಬೋದು, ಅಥವಾ ಒಂದು ಪ್ರಗತಿಪರ ತಜ್ಞರಿಗೆ ಅಥವಾ ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ ಅಂತ ಏನು ಕರಿತೀವಿ, ಅವರಿಗೆ ಸರಿಯಾದ ರೀತಿಯಲ್ಲಿ ಅವಾರ್ಡ್ಸ್ ಕೊಡಿರೋದಿರ್ಬೋದು, ಅವರ ಒಂದು ಕೆಲಸವನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದಿರ್ಬೋದು, ಇವನ್ನೆಲ್ಲ ನಾವು ಮಾಡ್ಕೊತಾನೆ ಬರ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಯಾವುದೇ ಒಂದು ಕೃಷಿ ಮೇಳಗಳಲ್ಲಿ ಇರ್ಬೋದು, ರೈತರ ಮೇಳಗಳಲ್ಲಿ ಇರ್ಬೋದು, ನಮ್ಮೆಲ್ಲ ಉತ್ಪನ್ನಗಳನ್ನ ಸರಿಯಾದ ರೀತಿಯಲ್ಲಿ ಅಲ್ಲಿ ಪ್ರದರ್ಶನ ಮಾಡಿ ರೈತರಿಗೆ, ಲಕ್ಷಾಂತರ ರೈತರು ಬಂದಾಗ ಅಲ್ಲಿ ನಮ್ಮ ತಂಡ ಅವರಿಗೆ ಸವಿವರವಾಗಿ ನಮ್ಮ ಉತ್ಪನ್ನಗಳ ಬಗ್ಗೆ ತಿಳಿಸ್ಕೊಟ್ಟು ಯಾವ ಹಂತದಲ್ಲಿ ಉಪಯೋಗಿಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅನ್ನೋದನ್ನ ನಾವು ಎಲ್ಲ ಒಂದು ಪ್ರದರ್ಶನ ಮೇಳಗಳಲ್ಲಿ ಸಹ ಮಾಡ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ನಾವು ರೈತರ ಜೊತೆ ಯಾವ ರೀತಿ ಜೋಡಣೆಗೊಂಡಿದ್ದೀವಿ ಅಂದ್ರೆ, ನಾವು ಹಲವು ವಿಧದಲ್ಲಿ ಜೋಡಣೆ ಮಾಡಿದ್ದೀವಿ. ಮೊದಲನೇದಾಗಿ ರೈತರ ಒಂದು ಫಾರ್ಮರ್ ಮೀಟಿಂಗ್ಸ್ ಅಂತ ಏನು ಕರಿತೀವಿ, ರೈತರ ಸಭೆಗಳು, ಸಣ್ಣ ಸಭೆಗಳಿರ್ಬೋದು, 30-40 ರೈತರು ಸೇರ್ತಕ್ಕಂಥ ಸಣ್ಣ ಸಭೆಗಳ ಮುಖಾಂತರ ಕೆಲವೊಂದು ಆರ್ಗನೈಸ್ಡ್ ಫಾರ್ಮರ್ ಮೀಟಿಂಗ್ಸ್ ಅಂತೀವಿ. ಅಂದ್ರೆ ಪ್ಲಾನ್ಡ್ ಮಾಡಿರ್ತಕ್ಕಂಥ ಒಂದು ರೈತರ ಸಭೆಯಲ್ಲಿ ಸರಿಸುಮಾರು 70-100 ಜನ ರೈತರು ಸೇರ್ತಾರೆ. ಜೊತೆಗೆ ನಾವು ಕ್ರಾಪ್ಸ್ ಸೆಮಿನಾರ್ ಅಂತ ಕರಿತೀವಿ. ಸುಮಾರು 150-200 ಜನ ರೈತರನ್ನ ಒಂದು ಬೆಳೆ ಬಗ್ಗೆ ಸವಿವರವಾಗಿ ಸುದೀರ್ಘವಾಗಿ ತಿಳಿಸ್ಕೊಡ್ತೀವಿ. ಜೊತೆಗೆ ನಾವು ಪ್ರತಿ ವರ್ಷನೂ ಅಷ್ಟೇ ಸುಮಾರು 2,000ಕ್ಕಿಂತ ಹೆಚ್ಚು ಒಂದು ಉತ್ಪನ್ನಗಳ ಡೆಮಾನ್ಸ್ಟ್ರೇಷನ್ಸ್ ರೈತರ ಒಂದು ತೋಟದಲ್ಲಿ ಮಾಡ್ತೀವಿ, ಅವರ ಒಂದು ಹೊಲ ಗದ್ದೆಗಳಲ್ಲಿ ಮಾಡ್ತೀವಿ. ಸುಮಾರು ಅರ್ಧ ಎಕರೆಯಿಂದ 1 ಎಕರೆ ಜಮೀನಿಗೆ ನಾವು ಸಾವಯವ ಗೊಬ್ಬರಗಳಿಂದ ಹಿಡಿದು ರಾಸಾಯನಿಕ ಗೊಬ್ಬರಗಳಿದ್ದು ಮೇಲೆ ಗೊಬ್ಬರಗಳು ಸಹ ಎಲ್ಲಾನು 1 ಎಕರೆಗೆ ನಾವು ಡೆಮೋ ಮುಖಾಂತರ ಕೊಟ್ಟು ರೈತರಿಗೆ ತೋರಿಸಿ ಅದನ್ನ ಪ್ರದರ್ಶನ ಸಹ ಮಾಡ್ತೀವಿ. ಕ್ರಾಪ್ ಶೋ ಅಥವಾ ಹಾರ್ವೆಸ್ಟ್ ಡೇ ಅಂತ ಏನ್ ಹೇಳ್ತೀವಿ, ಕ್ಷೇತ್ರ ಪ್ರಾತ್ಯಕ್ಷತೆ ಮುಖಾಂತರ ಸುಮಾರು 50-100 ರೈತರನ್ನ ಕರೆದು ಅವ್ರಿಗೆ ತೋರಿಸ್ತೀವಿ. ಜೊತೆಗೆ ಆ ರೈತರ ತೋಟದಲ್ಲೇ ಸಹ ಮಣ್ಣಿನ ಪರೀಕ್ಷೆ ಮಾಡಿ ಅಲ್ಲೇ ರಿಪೋರ್ಟು ಸಹ ಕೊಡ್ತೀವಿ. ಇವೆಲ್ಲ ಒಂದು ಸಹ ರೈತರೊಂದಿಗೆ ನಾವು ಹಲವು ದಶಕಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆಮೇಲೆ
ಮುಖ್ಯವಾಗಿ ಈ FPOs ಅಂದರೆ ಈ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ ಅಂತ ಈ ರೈತರು ಒಂದು ಶೇರ್ ಮಾಡಿಕೊಂಡು ಒಂದು FPOs ಏನು ಮಾಡಿದ್ದಾರೆ, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ಅವ್ರ ಜೊತೆನೂ ನಾವು ಈಗಾಗಲೇ ಸುಮಾರು ದೇಶದಲ್ಲಿ ಒಂದು ಹತ್ತತ್ರ 700-1000 FPOs ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ವಿ. ಕರ್ನಾಟಕದಲ್ಲೂ ಒಂದು 125 FPOs ಜೊತೆ ನಾವು ಸತತ 4-5 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಅವರ FPOsಗೆ ನಾವು ಸರಿಯಾದ ರೀತಿಯಲ್ಲಿ ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅವರ ಒಂದು ಸಭೆಗಳು ಸೇರಿದಾಗ ಅವರಿಗೆ ಉತ್ಪನ್ನಗಳ ಬಗ್ಗೆ, ಬೆಳೆಗಳ ಬಗ್ಗೆ, ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸವಿರವಾಗಿ ಮಾಹಿತಿಯನ್ನು ಒದಗಿಸ್ಕೊಡ್ತಾ ಇದ್ವಿ. ಹಾಗೂ ಸುಮಾರು FPOs ನಮ್ಮ ಉತ್ಪನ್ನಗಳನ್ನು ಬಳಸಿ ಉತ್ತಮ ರಿಸಲ್ಟ್ಸ್ ಇದೆ ಅಂತ ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ಹಲವಾರು ಒಂದು ಸೀಡ್ ಕಂಪ್ನೀಸ್ ಇರ್ಬೋದು, ಅಥವಾ ಒಂದು ಗರ್ಕಿನ್ ಕಂಪ್ನೀಸ್ ಇರ್ಬೋದು, ಅಥವಾ ಒಂದು ಪೆಸ್ಟಿಸೈಡ್ಸ್ ಕಂಪ್ನೀಸ್ ಇರ್ಬೋದು, ಜೊತೆಗೆ ನಾವು ಒಂದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಈ ಡ್ರಿಪ್ ಎಕ್ವಿಪ್ಮೆಂಟ್ಸ್ ಇರ್ತಾವಲ್ಲ, ಆ ಒಂದು ಕಂಪ್ನಿಗಳಲ್ಲೂ ಸಹ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ನಾವು ಗರ್ಕಿನ್ ಕಂಪ್ನಿ ಇದೆ, ಗರ್ಕಿನ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಒಂದು ನೆಟಾಫೆಮ್ ಡ್ರಿಪ್ ಇರಿಗೇಷನ್ ಜೊತೆ ಟೈಅಪ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಅಂದರೆ ರೈತನಿಗೆ ಕೇವಲ ಒಂದು ರಸಗೊಬ್ಬರಗಳೆಲ್ಲ, ಇತರ ಒಂದು ಉತ್ಪನ್ನಗಳ ಮಾಹಿತಿನೂ ಸಿಗುತ್ತೆ. ಸೊ ರೈತರಿಗೆ ಸವಿವರವಾದ ಮಾಹಿತಿಗೋಸ್ಕೊಳ್ಳೋಕೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ನಾವು ಮುಖ್ಯವಾಗಿ ನಮ್ಮ ಒಂದು ಹೊಸ ಉತ್ಪನ್ನನ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಅಂತ ಹೇಳಿದೆ. ಅದರಲ್ಲಿ 3-4 ವಿಧವಾದ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಒಂದು ಸಮಗ್ರ ಪೋಷಕಾಂಶಗಳು, ಅದನ್ನ ಡೇಟಾ ಡೆಮೋ ಅಂತ ಕರಿತೀವಿ, ಅಥವಾ ಪೋಷನ್ ಡೆಮೋ ಅಂತ ಏನು ಕರಿತೀವಿ. ಆ 1 ಎಕರೆಗೆ ಎಲ್ಲ ಉತ್ಪನ್ನಗಳನ್ನು ಕೊಟ್ಟು ಆ ಒಂದು ರಿಸಲ್ಟ್ಸ್ನ ರೈತರಿಗೆ ತೋರಿಸೋದು. ಇನ್ನೊಂದು ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್, ಅಂದ್ರೆ ನಿಖರವಾದ ಕೇವಲ ಒಂದು ಉತ್ಪನ್ನದ ಒಂದು ರಿಸಲ್ಟ್ ನೋಡೋಕ್ಕೆ, ಉದಾಹರಣೆಗೆ ಸಲ್ಫರ್ ಇರ್ಬೋದು, ಅಥವಾ ಉದಾಹರಣೆಗೆ ನಿಮಗೆ ಜಿಂಕ್ ಇರ್ಬೋದು, ಅದನ್ನು ಮಾತ್ರ 1 ಎಕರೆಯಲ್ಲಿ ಸಿಂಪಡಣೆ ಮಾಡಿ ಆ ರಿಸಲ್ಟ್ಸ್ನ ನಾವು ಕ್ಷೇತ್ರೋತ್ಸವದ ಮುಖಾಂತರನು ರೈತರಿಗೆ ತೋರಿಸ್ತೀವಿ. ಮತ್ತೆ ಕೆಲವೊಂದು ಸ್ಪಾಟ್ ಡೆಮೋಸ್ ಅಂತೂ ಸಹ ಮಾಡ್ತೀವಿ. ಅದು ಮಾಡಿ 1 ವಾರದಲ್ಲಿ ಏನ್ ರಿಸಲ್ಟ್ಸ್, 1 ವಾರ 15 ದಿವಸದಲ್ಲಿ ಏನ್ ಕಣ್ಣಿಗೆ ಕಾಣಿಸುತ್ತೆ ಆ ರಿಸಲ್ಟ್ನು ಸಹ ರೈತರಿಗೆ ತೋರಿಸ್ತಾ ಇದ್ವಿ. ಇದು ವರ್ಷಕ್ಕೆ ಸುಮಾರು 2000 ಡೆಮಾನ್ಸ್ಟ್ರೇಷನ್ಸ್ ನಾವು ಮಾಡ್ತೀವಿ. ಈಗಾಗಲೇ ನಾವು ತಿಳಿಸ್ಕೊಟ್ರೆ ಏನೇನು ಅದರದನ್ನು ನಮ್ಮ ಉತ್ಪನ್ನಗಳನ್ನು ಬಿಟ್ಟು ಇನ್ನೇನು ಸರ್ವಿಸ್ ಕೊಡ್ತಾ ಇದ್ದೀವಿ ಅನ್ನೋದಾದ್ರೆ, ಮುಖ್ಯವಾಗಿ ನಮ್ಮ ಗ್ರೋಮೋರ್ ನ್ಯೂಟ್ರಿ ಕ್ಲಿನಿಕ್ಸ್, ನಾನು ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಸುಮಾರು 15 ಕಡೆ ನಮ್ಮ ಸಾಯಿಲ್ ಟೆಸ್ಟ್ ಲ್ಯಾಬ್ಸ್ ಇದ್ದಾವೆ. ನಿಮಗೆ ಬೆಂಗಳೂರು ಹತ್ತಿರದಲ್ಲೇ ಇದೆ, ಚಿಕ್ಕಬಳ್ಳಾಪುರದಲ್ಲಿದೆ, ಚನ್ನರಾಯಪಟ್ಟಣದಲ್ಲಿದೆ, ದಾವಣಗೆರೆ, ರಾಯಚೂರು, ಸಿಂದಗಿ, ಹರಿಹರ, ಶಹಾಪುರು, ಎಲ್ಲ ಕಡೆ ನಮ್ಮ ಲ್ಯಾಬ್ಸ್ ಇದ್ದಾವೆ. ಗಂಗಾವತಿ, ಇಲ್ಲೆಲ್ಲ. ಅಲ್ಲಿ ರೈತರ ಒಂದು ಸಭೆ ಮಾಡಿ, ಅಲ್ಲಿ ನಮ್ಮ ತಜ್ಞರು ಇರ್ತಾರೆ, BSc MSc ಕೃಷಿ ಪದವೀಧರರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಅವರು ನಿಮ್ಮ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನ ಒಂದು ರಿಪೋರ್ಟ್ ನೋಡಿ, ಆ ರಿಪೋರ್ಟ್ನ ಅನುಸಾರವಾಗಿ ನಿಮಗೆ ಸರಿಯಾದ ಸಮತೋಲನ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಬೆಳೆಗೆ ಬೇಕು ಅನ್ನೋದನ್ನ ಅವರು ಸವಿರವಾಗಿ ತಿಳಿಸ್ಕೊಡ್ತಾರೆ. ಆಮೇಲೆ ಮುಖ್ಯವಾಗಿ ನಾವು ಕಳೆದ 2 ವರ್ಷದಿಂದ ಡ್ರೋನ್ ಮುಖಾಂತರ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೋದು ಅಂತ ಡ್ರೋನ್ ಸ್ಪ್ರೇನು ಸಹ ರೈತರಿಗೆ ಒದಗಿಸ್ತಾ ಇದ್ವಿ. ಈ ಡ್ರೋನ್ ಸ್ಪ್ರೇ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲಗಳಾಗ್ತವೆ. ಮುಖ್ಯವಾಗಿ ನಿಮಗೆ ಟೈಮ್ ಸೇವ್ ಆಗುತ್ತೆ. 1 ಎಕರೆನ ಕೇವಲ ಒಂದು 7-8 ನಿಮಿಷದಲ್ಲಿ ಸ್ಪ್ರೇ ಮಾಡ್ಕೋಬಹುದು. ಮತ್ತೆ ನೀರಿನ ಅವಶ್ಯಕತೆ 10 ಲೀಟ್ರೇ ಸಾಕು. ನಾವು ಮಾಮೂಲಿ ಬೆನ್ನಿಗೆ ಹಾಕೊಂಡು ಟ್ಯಾಂಕಲ್ಲಿ ಸ್ಪ್ರೇ ಮಾಡೋದಾದ್ರೆ ನಮ್ಗೆ 200-300 ಲೀಟರ್ ನೀರು ಬೇಕಾಗುತ್ತೆ. ಒಂದು 10 ಎಕರೆ ಇರತಕ್ಕಂಥ ರೈತ ಸ್ವಲ್ಪ ಗದ್ದೆ ಹೊಲ ದೂರದಲ್ಲಿದ್ರೆ ಅವನಿಗೆ 2000-3000 ಲೀಟರ್ ನೀರು ಬೇಕಾಗುತ್ತೆ. ಜೊತೆಗೆ ನಿಮಗೆ 7 ನಿಮಿಷದಲ್ಲಿ ಆಗೋದ್ರಿಂದ 10 ಎಕರೆ ಇರತಕ್ಕಂಥ ರೈತ ಒಂದೇ ದಿವಸದಲ್ಲಿ, ಒಂದು ಮಧ್ಯಾಹ್ನದ 2-3 ಅವರ್ಸ್ ಅಲ್ಲಿ ನಿಮ್ಮ 10 ಎಕರೆನ ಸಿಂಪಡಣೆ ಮಾಡ್ಕೋಬಹುದು. ಜೊತೆಗೆ ಡ್ರೋನ್ ಅಲ್ಲಿ ನಿಮಗೆ ಸ್ಪ್ರಿಂಕ್ಲರ್ ಮುಖಾಂತರ ಸಿಂಪಡಣೆ ಆಗೋದ್ರಿಂದ ಅದು ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ. ಸೊ ಡ್ರೋನ್ ಟೆಕ್ನಾಲಜಿ ಮುಖಾಂತರ ಸ್ಪ್ರೇ ಮಾಡ್ತಿದ್ವಿ. ನ್ಯೂಟ್ರಿ ಕ್ಲಿನಿಕ್ ಸರ್ವಿಸಸ್ ಕೊಡ್ತಾ ಇದ್ವಿ. ಮತ್ತೆ ನಮ್ದು ಒಂದು ಆ್ಯಪ್ ಇದೆ, ನ್ಯೂಟ್ರಿ ಕ್ಲಿನಿಕ್ ಕನೆಕ್ಟ್ ಆ್ಯಪ್ ಅಂತ. ಅದರಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಒಂದು ವಿವರಗಳನ್ನು ತಿಳಿಸ್ಕೊಟ್ರೆ ನಿಮಗೆ ಎಲ್ಲ ಕ್ರಾಪು, ಡಿಸೀಸು, ಪೆಸ್ಟು, ಪೋಷಕಾಂಶಗಳ ನಿರ್ವಹಣೆ ಎಲ್ಲನೂ ಸಹ ರೈತರಿಗೆ ಸಿಗುತ್ತೆ. ಮತ್ತೆ ಈ ಅಗ್ರಿಕಲ್ಚರ್ ಡ್ರೋನ್ಸ್ ಅಲ್ಲಿ ಕಳೆದ ವರ್ಷ ಕರ್ನಾಟಕದಲ್ಲಿ ನಾವು ಸರಿಸುಮಾರು 36,000 ಎಕರೆನ ಸ್ಪ್ರೇ ಮಾಡಿದ್ದೀವಿ. ಅರ್ಥ ಆಯ್ತಾ? ಈ ವರ್ಷ ಈಗಾಗಲೇ 36,000 ಎಕರೆನ ಸ್ಪ್ರೇ ಮಾಡಿದ್ದೀವಿ. ಇಷ್ಟು 70,000 ಎಕರೆಯಷ್ಟು ಯಾವುದೇ ಒಂದು ಕಂಪನಿ ಸಹ ಮಾಡಿಲ್ಲ. ಕರ್ನಾಟಕದಲ್ಲಿ 70,000 ಎಕರೆ ಒಂದು ರೈತರಿಗೆ ಇದು ಒಂದು ಸೌಭಾಗ್ಯ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಒಂದು ನ್ಯೂಟ್ರಿ ಕ್ಲಿನಿಕ್ಸು ಬರೀ ನಮ್ಮ ರಾಜ್ಯದಲ್ಲಿಲ್ಲ,
ದೇಶದಾದ್ಯಂತನೂ ಇದೆ. ಅಲ್ಲಿ ನಾವು ಕೆಲವೊಂದು ಸಾರಿ ಕೃಷಿ ತಜ್ಞರನ್ನು ಆಹ್ವಾನಿಸ್ತೀವಿ. ಕೃಷಿ ತಜ್ಞರು ಎಕ್ಸ್‌ಪರ್ಟ್‌ಗಳಿಂದನೂ ಮಾಹಿತಿನ ಒದಗಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಈಗಾಗಲೇ ಗ್ರೋಮೋರ್ ನ್ಯೂಟ್ರಿ ಕ್ಲಿನಿಕ್ ಆ್ಯಪ್‌ನ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇದನ್ನ ಡೌನ್‌ಲೋಡ್ ಮಾಡಿ ಅದರಿಂದ ಬೆನಿಫಿಟ್ ತಗೊಂತಾ ಇದ್ದಾರೆ. ನಮ್ಮ ಒಂದು ಈ ಎಲ್ಲ ಕ್ಯಾಂಪೇನ್ಸು ಎಲ್ಲ ಮಾಡ್ತೀವಲ್ಲ, ಈಗಾಗಲೇ ನಮಗೆ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ಫುಡ್ ಸೆಕ್ಯೂರಿಟಿ ಸಸ್ಟೈನಬಲ್ ಇನ್ ಅಗ್ರಿಕಲ್ಚರ್ ಇರ್ತಕ್ಕಂಥದ್ದಾಗ್ಬೋದು, ಅಥವಾ FAA ಫರ್ಟಿಲೈಸರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಇರ್ಬೋದು, ಅಥವಾ ಹಲವು ಪ್ರತಿಷ್ಠಿತ ಸಂಸ್ಥೆಗಳಿಂದ ನಮ್ಮ ಒಂದು ಕಾರ್ಯವನ್ನ ಶಭಾಷ್ ಅಂತೇಳಿ ನಮಗೆ ಹಲವು ಪುರಸ್ಕಾರಗಳನ್ನ, ಪ್ರಶಸ್ತಿಗಳನ್ನ ಸಹ ನಾವು ಪಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಪ್ರಗತಿಪರ ರೈತರನ್ನ ನಾವು ಯಾವತ್ತೂ ಗೌರವಿಸಿದ್ವಿ. ನಾವು ಪ್ರಗತಿಪರ ರೈತರು, ತಜ್ಞ ರೈತರು ಅವರನ್ನ ನಮ್ಮ ಒಂದು ಹೆಡ್ ಆಫೀಸ್‌ಗೆ ಕರೆದು ಅವ್ರಿಗೆ ಸನ್ಮಾನ ಮಾಡಿ, ಅವರ ಒಂದು ಮಾಹಿತಿಗಳನ್ನ ತೆಗೆದುಕೊಂಡು ಕೃಷಿ ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಯಾವ ರೀತಿ ಹೊಸ ಉತ್ಪನ್ನಗಳು ಬೇಕು, ಯಾವ ಉತ್ಪನ್ನಗಳ ರೈತರಿಂದ ಬೇಡಿಕೆ ಹೆಚ್ಚಿದೆ, ಅದಕ್ಕೆ ನಮ್ಮ ಕಂಪನಿ ಯಾವ ರೀತಿ ಅದನ್ನ ಸಪೋರ್ಟ್ ಮಾಡ್ಬೋದು. ಇದನ್ನ ನಾವು ಪ್ರತಿಯೊಂದು ಇವತ್ತು ಏನೇ ಒಂದು ಡೆವಲಪ್‌ಮೆಂಟ್ ಮಾಡ್ತಿದ್ರು, ನಾವು ಪ್ರಗತಿಪರ ರೈತರಿಂದ ಅವರಿಂದ ತಗೊಂಡು ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ. ಕಾರಣ ಸರಿಯಾದ ವ್ಯಕ್ತಿಗಳು ರೈತರೇ ಇರ್ತಾರೆ. ಅವ್ರಿಗೆ ಏನ್ ಬೇಕು ಅಂತ ಗೊತ್ತಿರ್ತದೆ. ನಾವು ಎಲ್ಲಾದ್ರೂ ನಾವು ತಿದ್ದುಕೊಳ್ಳೋದಿದ್ರೆ ಖಂಡಿತ ತಿದ್ದುಕೊಳ್ತೀವಿ. ಖಂಡಿತವಾಗ್ಲೂ ರೈತರ ಒಂದು ಬೇಡಿಕೆಗೆ ಅನುಸಾರವಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ಕಳೆದ ವರ್ಷ ನಿಮ್ಗೆಲ್ಲ ಗೊತ್ತಿರಬಹುದು, ನಮೋ ಡ್ರೋನ್ ದೀದಿ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಹಿಳೆಯರನ್ನ ಸ್ವಾವಲಂಬಿಗಳನ್ನ ಮಾಡಬೇಕು, ಅವರು ತಮ್ಮ ಸ್ವಾವಲಂಬತೆಯಿಂದ ದುಡಿಬೇಕು ಅನ್ನೋದು. ಅವರು ಲಖ್ಪತಿ ದೀದಿ ಮಾಡಬೇಕು ಅಂತ ಹೇಳ್ತಿರ್ತಾರೆ, ನೀವು ಕೇಳಿರ್ತೀರಿ. ಆ ಒಂದು ಕಾರ್ಯಕ್ರಮದಲ್ಲಿ ಕೋರಮಂಡಲ್ ಕಂಪನಿ ಕೈ ಜೋಡಿಸಿ ಸುಮಾರು 200ಕ್ಕೂ ಹೆಚ್ಚು ಮಹಿಳಾ ರೈತರಿಗೆ ನಾವೊಂದು ಡ್ರೋನ್ ಅನ್ನ ಉಚಿತವಾಗಿ ಅವರಿಗೆ ಕೊಟ್ಟಿದ್ವಿ. 200 ಡ್ರೋನ್ ಅನ್ನ ಉಚಿತವಾಗಿ ಕೊಟ್ಟು ಅವರಿಗೆ ಸರಿಯಾದ ತರಬೇತಿ, ಟ್ರೈನಿಂಗ್ ಕೊಟ್ಟು ಅವರಿಗೆ ಕೊಟ್ಟಿದ್ವಿ. ಅದು ಕರ್ನಾಟಕದಲ್ಲೂ ಸಹ 51 ಮಹಿಳಾ ರೈತರಿಗೆ ನಾವು ಡ್ರೋನ್ ಅನ್ನ ಕೊಟ್ಟಿದ್ವಿ. ಈಗಾಗಲೇ ಆ ಒಂದು 51 ಡ್ರೋನ್‌ಗಳನ್ನ ಬಳಸಿಕೊಂಡು ಹಲವು ಮಹಿಳಾ ರೈತರು ಲಖ್ಪತಿಗಳಾಗಿದ್ದಾರೆ. ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಸುರೇಖಾ ಅನ್ನತಕ್ಕಂಥ ಒಂದವರು ಈಗಾಗಲೇ ಅವರು ಕಳೆದ ಬಾರಿ ಹೇಳ್ತಿದ್ರು, ನಾನು ಇದರಲ್ಲಿ ಈಗಾಗಲೇ ಸುಮಾರು 3 ಲಕ್ಷ ರೂಪಾಯಿ ದುಡ್ದಿದ್ದೀನಿ ಸರ್ ಅಂತ. ಅದರಿಂದ ರೈತ ಮಹಿಳೆಯರು ಈ ಒಂದು ಡ್ರೋನ್ನ ಉಪಯೋಗಿಸೋದ್ರಿಂದ ತಾವು ಸ್ವಾವಲಂಬಿಗಳು ಆಗ್ಬೋದು. ನಾವು ಎಲ್ಲ ಮಾಡ್ತಿರೋದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ರೈತರ ಒಂದು ಮುಖದಲ್ಲಿ ನಗುವನ್ನ ನೋಡ್ಬೇಕು ಅಂತ. ಆ ರೈತರ ನಗುವೇ ನಮ್ಮ ಒಂದು ಧ್ಯೇಯ ಉದ್ದೇಶ. ಸೊ ರೈತರು ಹ್ಯಾಪಿ ಆಗಿದ್ರೆ ನಾವೆಲ್ಲಾನು ಹ್ಯಾಪಿ ಇರ್ತೀವಿ. ರೈತರ ಪ್ರಗತಿ ಹೊಂದಿದ್ರೆ ದೇಶ ಪ್ರಗತಿ ಹೊಂದುತ್ತೆ. ನಾವೆಲ್ಲ ಕೇಳೋದು ಹೇಳೋದು ಎಲ್ಲ ಸತ್ಯ. ಅದೇನು ಅಂದ್ರೆ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅದೇ ರೀತಿ ರೈತರ ಒಂದು ಕ್ಷೇಮವೇ ನಮ್ಮೆಲ್ಲರ ಕ್ಷೇಮ ಅಂತ. ಓಕೆ, ಈ ಒಂದು ಇಷ್ಟು ಮಾತುಗಳನ್ನ ಹೇಳ್ತಾ ನಾನು ರೈತರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್.